ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಾ ಇರುವಂಥದ್ದು 2025 ಟಾಟಾ ಹ್ಯಾರಿಯರ್. ಸೊ ನೋಡ್ತಾ ಇರ್ಬೋದು ನೀವು, ನಮ್ಮ ಹತ್ರ ವೆಹಿಕಲ್ ಇದೆ. ಸೊ ಬನ್ನಿ ಹಾಗಾದರೆ ರಿವ್ಯೂನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹೇಳೋದಾದರೆ ಈ ಒಂದು ಕಾರ್ನಲ್ಲಿ ಟೋಟಲ್ ನಮಗೆ 27 ಥರ ವೇರಿಯಂಟ್ ಸಿಗುತ್ತೆ, ಜೊತೆಗೆ 8 ಥರ ಕಲರ್ ಆಪ್ಷನ್ ಸಿಗುತ್ತೆ. ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು, ಅಷ್ಟು ಥರ ಕಲರ್ ಆಪ್ಷನ್ಸ್ ಇದೆ ಇದರಲ್ಲಿ. ನಮ್ಮ ಹತ್ರ ಇರೋ ವೇರಿಯಂಟ್ ಬಂದು ಫಿಯರ್ಲೆಸ್ ಡ್ಯುಯಲ್ ಟೋನ್ ಆಟೋಮೆಟಿಕ್ಕು. ಇದು ಬಂದು ಸೆಕೆಂಡ್ ಟಾಪ್ ಮಾಡಲು, ಜೊತೆಗೆ ಕಲರ್ ಬಂದು ವೈಟ್ ಇದೆ ವಿತ್ ಡ್ಯುಯಲ್ ಟೋನು. ಡ್ಯುಯಲ್ ಟೋನ್ ಏನಪ್ಪಾ ಅಂತ ಹೇಳಿದ್ರೆ ಟಾಪ್ ಅಲ್ಲಿ ಮಾತ್ರ ನಿಮಗೆ ಬ್ಲಾಕ್ ಕಲರ್ ಬರುತ್ತೆ, ಮಿಕ್ಕಿದೆಲ್ಲ ವೈಟ್ ಇರುತ್ತೆ. ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕನೆಕ್ಟೆಡ್ LED DRLs ಕೊಟ್ಟಿದ್ದಾರೆ, ಜೊತೆಗೆ ಇಂಟಿಗ್ರೇಟೆಡ್ ಟರ್ನ್ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲೇ. ಇಲ್ಲಿ ಹೆಡ್ ಲ್ಯಾಂಪ್ಸ್ ನೋಡ್ತಾ ಇರ್ಬೋದು ನೀವು, ಬೈ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇದೆ, ಜೊತೆಗೆ LED ಫಾಗ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಲೋಗೋ ಕೊಟ್ಟಿದ್ದಾರೆ, ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಇದೆ. ಸೊ ಟೋಟಲ್ 360 ಡಿಗ್ರಿ ಇರೋದ್ರಿಂದ 2 ಮಿರರು ಫ್ರಂಟ್ ಮತ್ತೆ ಬ್ಯಾಕ್ 4 ಕ್ಯಾಮ್ರಾಸ್ ಇದೆ ಇದರಲ್ಲಿ. ಪಿಯಾನೋ ಬ್ಲ್ಯಾಕ್ ವಿತ್ ಕ್ರೋಮ್ ಫಿನಿಶ್ ಗ್ರಿಲ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೇಮ್ ಗ್ರಿಲ್ ಕೊಟ್ಟಿದ್ದಾರೆ, 2 ಸೆನ್ಸರ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಸ್ಕಿಡ್ ಪ್ಲೇಟ್ ಕೂಡ ಬ್ಲ್ಯಾಕ್ ಕಲರಲ್ಲಿದೆ. ಜೊತೆಗೆ ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಕೊಟ್ಟಿದ್ದಾರೆ, ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹಾಗಾದರೆ ಸೈಡ್ ಪ್ರೊಫೈಲ್ ನೋಡೋಣ. ಮೊದಲಿಗೆ ಹೇಳೋದಾದರೆ ಇಲ್ಲಿ ಟೈರ್ ನೋಡ್ತಾ ಇರ್ಬೋದು ನೀವು, 235/60 R18 ಬರುತ್ತೆ, ಜೊತೆಗೆ ಬ್ಲ್ಯಾಕ್ ಕಲರ್ ಅಲಾಯ್ಸ್ ಬರುತ್ತೆ. ಇನ್ನು ಮಿರರ್ ನೋಡ್ತಾ ಇರ್ಬೋದು ನೀವು, ಪಿಯಾನೋ ಬ್ಲ್ಯಾಕ್ ಫಿನಿಶಲ್ಲಿ ಇದೆ, ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಇದೆ. ಕ್ಯಾಮ್ರಾ ಕೂಡ ಇಲ್ಲೇ ಇದೆ. ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ, ಹ್ಯಾರಿಯರ್ ಅವರ ಬ್ಯಾಡ್ಜಿಂಗ್ ಇದೆ. ಮೇಲೆ ನೋಡ್ತಾ ಇರ್ಬೋದು ನೀವು, ರೂಫ್ ರೈಲ್ಸ್ ಬಂದು ಬ್ಲ್ಯಾಕ್ ಕಲರ್ ಇದೆ, ಮತ್ತು A-B-C 3 ಪಿಲ್ಲರ್ ಕೂಡ ಡ್ಯುಯಲ್ ಟೋನ್ಗೆ ಮ್ಯಾಚ್ ಆಗೋ ರೀತಿ ಮಾಡಿದ್ದಾರೆ ಬ್ಲ್ಯಾಕ್ ಕಲರು. ಇದೊಂದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಫ್ಯೂಯಲ್ ಟ್ಯಾಂಕ್ ಬಂದು 50 ಲೀಟರ್ಸ್ ಇದೆ. ರೇರ್ ಪ್ರೊಫೈಲ್ ನೋಡ್ತಾ ಇರ್ಬೋದು ನೀವು, ಮೇಲ್ಗಡೆ ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರಲ್ಲಿ ಸ್ಪಾಯ್ಲರ್ ಇದೆ, ಸ್ಟಾಪ್ ಲ್ಯಾಂಪ್, ರೇರ್ ಡಿಫಾಗರ್ ವಿತ್ ವೈಪರ್ ಕೊಟ್ಟಿದ್ದಾರೆ. ಇಲ್ಲೊಂದು ಈಸ್ಟರ್ ಎಗ್ ಕೊಟ್ಟಿದ್ದಾರೆ, ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ಸ್, ಲೋಗೋ ಇದೆ, ಕ್ಯಾಮ್ರಾ, ಹ್ಯಾರಿಯರ್ ಅವ್ರದ್ದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, 2 ಸೆನ್ಸರ್ಸ್ ಕೊಟ್ಟಿದ್ದಾರೆ. ಸ್ಕಿಡ್ ಪ್ಲೇಟ್ ಕೂಡ ಬ್ಲ್ಯಾಕ್ ಕಲರಲ್ಲಿದೆ. 2 ಸೈಡು ನಿಮಗೆ ರೇರ್ ಫಾಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ವಿತ್ ರಿವರ್ಸ್ ಲ್ಯಾಂಪ್ ಇದೆ. ಇನ್ನು ಬೂಟ್ ಸ್ಪೇಸ್ ನೋಡೋದಾದರೆ ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ, 445 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಇಲ್ಲಿ. ಇನ್ನು ಈ ಸೈಡ್ ನೋಡ್ತಾ ಇದ್ದೀರಾ, JBL ಅವರ ಸಬ್ವೂಫರ್ ಕೊಟ್ಟಿದ್ದಾರೆ. ಈ ಸೈಡ್ ಒಂದು ಹುಕ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಬೂಟ್ ಲ್ಯಾಂಪ್ ಇದೆ ಇಲ್ಲಿ. ಇನ್ನು ಕೆಳಗಡೆ ಇಲ್ಲಿ ಆಡ್ ಬ್ಲೂ ಫಿಲ್ಲರ್ ಕೊಟ್ಟಿದ್ದಾರೆ. ಸೀಟ್ಸ್ ನೋಡ್ತಾ ಇರ್ಬೋದು ನೀವು, 60-40 ಸ್ಪ್ಲಿಟ್ಸ್ ಮಾಡ್ಬೋದು, ಜೊತೆಗೆ ಸೀಟ್ನ ನಾವು ಫೋಲ್ಡ್ ಮಾಡಿದ್ರೆ 827 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಇನ್ನು ಈ ಸೈಡು ಪ್ಯಾಸೆಂಜರ್ ಡೋರಲ್ಲಿ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಇನ್ನು ಬನ್ನಿ ಹಾಗಾದರೆ ಇಂಜಿನ್ ಬೇ ನೋಡೋಣ. ಸೊ ನೋಡ್ತಾ ಇರ್ಬೋದು ನೀವು, 2 ಲೀಟರ್ ಕ್ರಯೋಟಿಕ್ ಡೀಸೆಲ್ ಇಂಜಿನ್ ಬರುತ್ತೆ, ಜೊತೆಗೆ ಪವರ್ ಬಂದು 170 PS ಇದೆ, ಟಾರ್ಕ್ ಬಂದು 350 ನ್ಯೂಟನ್ ಮೀಟರ್ ಬರುತ್ತೆ, ಜೊತೆಗೆ ಇದು ಫ್ರಂಟ್ ವೀಲ್ ಡ್ರೈವ್ ಬರುತ್ತೆ. ಸೊ ಬನ್ನಿ ಹಾಗಾದರೆ ಒಳಗಡೆ ನೋಡೋಣ. ಒಂದು ತೋರ್ಸೋದು ಮರ್ತ್ಬಿಟ್ಟೆ ನಾನು. ನೋಡ್ತಾ ಇರ್ಬೋದು ನೀವು, ಲಾಕ್ ಬಟನ್ ಕೊಟ್ಟಿದ್ದಾರೆ, ಬೂಟ್ ಲೀಡ್ ಓಪನರ್ ಇದೆ, ಫಾಲೋ ಮಿ ಹೋಮ್ ಹೆಡ್ ಲ್ಯಾಂಪ್ ಫಂಕ್ಷನ್ ಕೂಡ ಇದೆ ಇದರಲ್ಲಿ. ಸೊ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಆನ್ ಮತ್ತು ಆಫ್ ಮಾಡ್ಬೋದು, ಜೊತೆಗೆ ಅನ್ಲಾಕ್ ಬಟನ್ ಕೊಟ್ಟಿದ್ದಾರೆ. ಡೋರ್ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಹಾರ್ಡ್ ಪ್ಲಾಸ್ಟಿಕ್ ಬಂದಿದೆ. ಗ್ರ್ಯಾಬ್ ಹ್ಯಾಂಡಲ್ ಬಂದು ಸಾಫ್ಟ್ ಟಚ್ ಇದೆ, ಜೊತೆಗೆ ಆರ್ಮ್ ರೆಸ್ಟ್ ಕೂಡ ಸಾಫ್ಟ್ ಟಚ್ ಬರುತ್ತೆ. 4 ಪವರ್ ವಿಂಡೋ ಇದೆ, ಇದು ಆಟೋಮೆಟಿಕ್ ಇಲ್ಲ, ಆಟೋಮೆಟಿಕ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಇದು ವಿಂಡೋ ಲಾಕ್ ಮತ್ತು ಅನ್ಲಾಕ್ ಬಟನ್ನು, ಸ್ಯಾಟಿನ್ ಫಿನಿಶ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಬಾಟಲ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಅಂಬ್ರೆಲಾ ಹೋಲ್ಡರ್ ಕೂಡ ಇದೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್, ಜೊತೆಗೆ ಆಟೋ ಫೋಲ್ಡ್ ಕೂಡ ಮಾಡ್ಕೋಬೋದು ಮಿರರ್ನ. ನೀವು ಸೀಟ್ ನೋಡ್ತಾ ಇರ್ಬೋದು ನೀವು, ಲೆದರೆಡ್ ಸೀಟ್ಸ್ ಬರುತ್ತೆ, 6 ವೇ ಪವರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಮೆಮೊರಿ ಸೀಟ್ ಫಂಕ್ಷನ್ ಬರುತ್ತೆ, 3 ಜನ ಸೆಟ್ ಮಾಡ್ಕೊಳ್ಬೋದು. 2 ಸೀಟಲ್ಲೂ ನಿಮಗೆ ಪ್ಯಾಸೆಂಜರ್ ಮತ್ತು ಡ್ರೈವರ್ ಸೀಟ್ ಎರಡರಲ್ಲೂ ಕೂಡ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಸೊ ಒಳಗಡೆ ನೋಡ್ತಾ ಇರ್ಬೋದು ನೀವು, ಇಂಟೀರಿಯರು ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ, ಕಂಪ್ಲೀಟ್ ಬ್ಲ್ಯಾಕ್ ಕಲರಲ್ಲಿದೆ. ಮೊದಲಿಗೆ ಸ್ಟೇರಿಂಗ್ ಬಗ್ಗೆ ಮಾತಾಡೋದಾದರೆ ಡಿ ಕಟ್ ಸ್ಟೇರಿಂಗ್ ಬರುತ್ತೆ ವಿತ್ ಲೆದರೆಡ್ ಫಿನಿಶ್ ಇದೆ. ಮುಂಚೆ ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್ ಕೊಡ್ತಾಯಿದ್ರು, ಇವಾಗ ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ ಕೊಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ಮುಂಚೆ ಅಷ್ಟು ಹಾರ್ಡ್ ಇಲ್ಲ, ಸ್ವಲ್ಪ ಸ್ಮೂತ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಕಾರ್ನಲ್ಲಿ 10 ಏರ್ ಬ್ಯಾಗ್ಸ್ ಬರುತ್ತೆ. ಇಲ್ಲಿ ಇಲ್ಯುಮಿನೇಟೆಡ್ ಲೋಗೋ ಬರುತ್ತೆ ಟಾಟಾದವ್ರದ್ದು. ಲೆಫ್ಟ್ ಸೈಡ್ ಮೀಡಿಯಾ ಕಂಟ್ರೋಲ್ಸ್ ಇದೆ, ರೈಟ್ ಸೈಡು ಕ್ರೂಸ್ ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಟ್ರೋಲ್ಸ್ ಬರುತ್ತೆ. ಇಲ್ಲಿ AC ವೆಂಟ್ಸ್ ಇದೆ, ಪುಷ್ ಸ್ಟಾರ್ಟ್ ಮತ್ತು ಸ್ಟಾಪ್ ಬಟನ್ ಇದೆ. ಇಲ್ಲಿ ಹೆಡ್ಲೈಟ್ ಕಂಟ್ರೋಲ್ ಟಾಗಲ್ ಬರುತ್ತೆ, ಇಲ್ಲಿ ವೈಪರ್ ಕಂಟ್ರೋಲ್ ಟಾಗಲ್ ಇದೆ, ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ.
ಡ್ಯಾಶ್ಬೋರ್ಡ್ ನೋಡ್ತಾ ಇರ್ಬೋದು ನೀವು, ಇದು ಕೂಡ ಸಾಫ್ಟ್ ಟಚ್ ಬರುತ್ತೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಾ ಇರ್ಬೋದು ನೀವು, ಇದು 10.25 ಇಂಚ್ ಬರುತ್ತೆ, ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಇದರಲ್ಲೇ ನೀವು ನ್ಯಾವಿಗೇಷನ್ನು, ಮೀಡಿಯಾ, ನೋಟಿಫಿಕೇಷನ್, ಸೆಟ್ಟಿಂಗ್ಸ್, ಟ್ರಿಪ್ಪು, ಡ್ರೈವರ್ ಅಸಿಸ್ಟ್ ಎಲ್ಲ ಕೂಡ ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇಲ್ಲೇ ನೋಡ್ತಾ ಇದ್ದೀರಾ, ಇದು 12.3 ಇಂಚ್ ಹರ್ಮಾನ್ ಅವರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಇದು ಲ್ಯಾಗ್ ಎಲ್ಲ ಆಗಲ್ಲ, ಟಚ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. JBL ಅವರ 9 ಸ್ಪೀಕರ್ ಆಡಿಯೋ ಸಿಸ್ಟಮ್ ಇದೆ ಇದರಲ್ಲಿ. ಜೊತೆಗೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಕೂಡ ಇದೆ ಇದರಲ್ಲಿ. 4 ಕಲರ್ ಆಂಬಿಯೆಂಟ್ ಲೈಟಿಂಗ್ ಕೂಡ ಬರುತ್ತೆ ಇದರಲ್ಲಿ. ಇಲ್ಲಿ AC ವೆಂಟ್ಸ್ ಇದೆ. ಇಲ್ಲಿ ಕೆಪಾಸಿಟಿವ್ ಟಚ್ಚಲ್ಲಿ ನಿಮಗೆ ಕಂಟ್ರೋಲ್ಸ್ ಬರುತ್ತೆ, AC ಕಂಟ್ರೋಲ್ಸ್, ಮತ್ತು ಇದು ಫಾಗ್ ಲ್ಯಾಂಪ್ ಬರುತ್ತೆ ಫ್ರಂಟ್ ಮತ್ತು ರೇರು, ಹಜಾರ್ಡ್ ಲ್ಯಾಂಪು, ಬೂಟ್ ಲೀಡ್ ಓಪನರು, ಲಾಕ್ ಮತ್ತು ಅನ್ಲಾಕ್ ಬಟನ್ ಇದೆ. ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ವಿಡಿಯೋ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು AC ಕಂಟ್ರೋಲು, ಡ್ಯುಯಲ್ ಝೋನ್ ಬರುತ್ತೆ ಇದು. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಟೈಪ್ A ಪೋರ್ಟ್ ಕೊಟ್ಟಿದ್ದಾರೆ, ಜೊತೆಗೆ ಟೈಪ್ C ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ. ವೈರ್ಲೆಸ್ ಮೊಬೈಲ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಇದು ಬಂದು ಟ್ರಾಕ್ಷನ್ ಕಂಟ್ರೋಲ್ ಸೆಲೆಕ್ಟರು. ಇದು ನಾರ್ಮಲು, ವೆಟ್ ಮತ್ತು mode is activated. ರಫ್ ಮೋಡ್ ಇದೆ. Rough road mode is activated. ವಾಯ್ಸ್ ಅಸಿಸ್ಟ್ ಕೂಡ ಮಾಡುತ್ತೆ ಇದು. ಜೊತೆಗೆ ಇಲ್ಲೇನು ನೋಡ್ತಾ ಇದ್ದಾರೆ, ಇದು ಸಿಟಿ ಮತ್ತು ಎಕಾನಮಿ ಮೋಡ್ ಇದೆ, activated. ಇದೇ ನೋಡ್ತಾ ಇದ್ದಾರೆ, ಇದು ಸ್ಪೋರ್ಟ್ ಮೋಡು. Sport drive mode activated. ಇದು ಹಿಲ್ ಡಿಸೆಂಟ್ ಕಂಟ್ರೋಲ್ ಬಟನ್ ಇದೆ. ಇದು ಬಂದು ಗೇರ್ ನಾಬು, 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಇದೆ. ಇಲ್ಲಿ ಬಾಟಲ್ ಹೋಲ್ಡರ್ ಇದೆ. ಇದು ಬಂದು ಆರ್ಮ್ ರೆಸ್ಟ್ ಸಾಫ್ಟ್ ಟಚ್ ಬರುತ್ತೆ, ಕೂಲ್ಡ್ ಗ್ಲೋ ಬಾಕ್ಸ್ ಬರುತ್ತೆ, ಜೊತೆಗೆ 12 ವೋಲ್ಟ್ ಪವರ್ ಸಾಕೆಟ್ ಇದೆ. ಇಲ್ಲಿ ಟೈಪ್ A ಮತ್ತು ಟೈಪ್ C ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ, ವಿತ್ ಲೈಟ್ ಬರುತ್ತೆ, AC ವೆಂಟ್ಸ್ ಇದೆ, ಪ್ಯಾಸೆಂಜರ್ ಸನ್ವೈಸರ್ ಬರುತ್ತೆ, ಜೊತೆಗೆ ವ್ಯಾನಿಟಿ ಮಿರರ್ ವಿತ್ ಲೈಟ್ ಬರುತ್ತೆ. ಡ್ರೈವರ್ ಸೈಡ್ ಸನ್ವೈಸರು, ಇದಕ್ಕೆ ವ್ಯಾನಿಟಿ ಮಿರರ್ ಇಲ್ಲ. ಕ್ಯಾಬಿನ್ ಲೈಟ್ಸ್ ಇದೆ. ಇಲ್ಲಿ ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಮತ್ತು ಆಫ್ ಇಂಡಿಕೇಶನ್ ಬರುತ್ತೆ. ಆಟೋ ಡಿಮ್ಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇನ್ನು ಹಿಂದ್ಗಡೆ ಡೋರ್ ನೋಡೋದಾದರೆ, ಇಲ್ಲಿ ಸನ್ ಬ್ಲೈಂಡ್ಸ್ ಕೊಟ್ಟಿದ್ದಾರೆ 2 ಡೋರಲ್ಲೂ. ಜೊತೆಗೆ ಇಲ್ಲಿ ಕೂಡ ಸಾಫ್ಟ್ ಟಚ್ ಬರುತ್ತೆ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಬಾಟಲ್ ಹೋಲ್ಡರ್ ಇದೆ. ಇನ್ನು ಒಳಗಡೆ ನೋಡೋದಾದರೆ, ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಪಿಲ್ಲರಲ್ಲಿ AC ವೆಂಟ್ಸ್ ಕೊಟ್ಟಿದ್ದಾರೆ 2 ಸೈಡ್ ಕೂಡ. ಇಲ್ಲಿ ಸೀಟ್ ಪಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ಸ್ಟೋರೇಜ್ ಇದೆ, ಜೊತೆಗೆ ಟೈಪ್ A ಮತ್ತು ಟೈಪ್ C ಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ರೈಟ್ ಸೈಡ್ ಏನು ನೋಡ್ತಿದ್ದಾರೆ, ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ವಿತ್ ಹುಕ್ ಇದೆ, ಕ್ಯಾಬಿನ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ಪೇಸ್ ನೋಡ್ತಾ ಇರ್ಬೋದು ನೀವು, ಲೆಗ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ ನನ್ನ ಹೈಟ್ಗೆ. ಹೆಡ್ ರೂಮ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದೇನು ಹೆಡ್ ರೆಸ್ಟ್ ನೋಡ್ತಾ ಇದ್ದೀರಾ, ಇದು ಅಡ್ಜಸ್ಟೇಬಲ್ ನೋಡಿ, ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದು ನೀವು ಯೂಶಲಿ ಏರೋಪ್ಲೇನಲ್ಲಿ ನೋಡಿರ್ತೀರ, ಆ ಥರ ಕಾನ್ಸೆಪ್ಟ್ ಡಿಸೈನಲ್ಲಿ ಮಾಡಿದ್ದಾರೆ. ಸೊ ಯಾರೆಲ್ಲ ಲಾಂಗ್ ಜರ್ನಿ ಮಾಡ್ತೀರಾ ಅವ್ರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಕಂಫರ್ಟೇಬಲ್ ಇದೆ ಅಂತ. ಇನ್ನು 3 ಜನ ಇದರಲ್ಲಿ ಆರಾಮಾಗಿ ಕೂರ್ಬೋದು. ಜೊತೆಗೆ ಇಲ್ಲಿ ಆರ್ಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ವಿತ್ ಬಾಟಲ್ ಹೋಲ್ಡರ್ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಟಾಟಾ ಹ್ಯಾರಿಯರ್ ಹೇಗಿತ್ತು ಅಂತ. ಈ ಒಂದು ಕಾರ್ನ ಬಿಲ್ಡ್ ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ, ಬಟ್ ಫಿಟ್ ಆ್ಯಂಡ್ ಫಿನಿಶ್ ಇನ್ನೂ ಇಂಪ್ರೂವ್ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತು. ಇನ್ನು ಈ ಒಂದು ಕಾರ್ನ ಮೈಲೇಜ್ ಬಂದು ಸಿಟಿಯಲ್ಲಿ 8 to 10 ಕಿಲೋಮೀಟರ್ ಪರ್ ಲೀಟರ್ ಬರುತ್ತೆ, ಹೈವೇನಲ್ಲಿ 15 to 18 ಕಿಲೋಮೀಟರ್ ಪರ್ ಲೀಟರ್ ಬರುತ್ತೆ, ಡಿಪೆಂಡ್ ಅಪಾನ್ ಡ್ರೈವಿಂಗ್ ಕಂಡೀಷನ್ನು. ಇನ್ನು ಇದರಲ್ಲಿ ಡೀಸೆಲ್ ಇಂಜಿನ್ ಆಪ್ಷನ್ ಮಾತ್ರ ಇರೋದು, ಪೆಟ್ರೋಲ್ ಇಂಜಿನ್ ಆಪ್ಷನ್ ಇಲ್ಲ. ಜೊತೆಗೆ ಆಲ್ ವೀಲ್ ಡ್ರೈವ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು, ಅದೊಂದು ಮಿಸ್ಸಿಂಗ್ ಅಂತಲೇ ಹೇಳ್ತೀನಿ. ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ 30,30,000 ಇದೆ ಮೈಸೂರಲ್ಲಿ. ಇದೇ ಪ್ರೈಸಲ್ಲಿ ನೀವೇನಾದರೂ 7 ಸೀಟರ್ ವೆಹಿಕಲ್ ನೋಡ್ತೀರಾ ಅಂದರೆ, ಇದೇ ಟಾಟಾ ಕಂಪ್ನಿಯಲ್ಲಿ ಸಫಾರಿ ಕೂಡ ಇದೆ, ಜೊತೆಗೆ ಮಹೀಂದ್ರ XUV 711 ಇದೆ, ಸ್ಕಾರ್ಪಿಯೋ N ಕೂಡ ಇದೆ. ಹೋಪ್ ನಾನು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.